ನಂಬಿ ಮುನ್ನಡೆಯುತ್ತಿರುವ ಈ ರಾಜ್ಯವರ್ಮನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಶ್ರೀರಾಮಚಂದ್ರನೇ ನನ್ನ ತಮ್ಮನ ಪ್ರೇಯಸಿಯಾಗಿರುವಾಗ ಯಾವ ಸಂಬಂಧವಿಲ್ಲದೆ ನಾಳೆಗೆ ಬಂದು ಬೀಳುವನು ನನ್ನಡಿಯ ಹುಡಿಯಾಗಿ. ರಾಮಚಂದ್ರ ಈ ರಾಜ್ಯವರ್ಮ ಹೂಡಿದ ಬಾಣ ಎಂದೂ ಗುರಿ ತಪ್ಪಲಾರದೆಂದು ಗೊತ್ತಿದ್ದರು. ಮೃತ್ಯುವಾಗಿ ಕಾಡಿದಿನಿ ನನ್ನ ಬಾಳಿಗೆ. ಆ ಮೃತ್ಯುಂದೇ ನನಗತ್ತ ಈ ರಾಜ್ಯವರ್ಮ ಶತ್ರುವಾಗಿ ನನ್ನ ತಮ್ಮನ ಬಾಳ ಮಿತ್ರರನ್ನು ನಿನಗೆ ಮೈತ್ರಿಯಾಗಿ ಕೂಡಿಸಿದೆ. ಯಾಕೆ ಗೊತ್ತೇ? ರಾಮಚಂದ್ರ ನಿನ್ನ ಸರ್ವಾಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ ಆಗ ಅವಳಿಂದಲೇ ನಿನ್ನ ಪ್ರೇಮದರ್ಶಿ ಶಾಂತೆಯು ಜಾರನೆಯನ್ನು ನಿನ್ನಿಂದಲೇ ದೂರೀಕರಿಸಿ ಕೊನೆಗೆ ನಿನ್ನನ್ನು ಭಿಕ್ಷುಕನನ್ನಾಗಿ ಮಾಡಿ ಆನಂತರ ಶಾಂತಿಯ ದೇಹ ಸುಖ ರಾಜ್ಯವರ್ಮನು ಉಣ್ಣದಿದ್ದರೆ ನಮಗೆ ರಾಜ್ಯವು ಸತ್ತರೆಂದು ನೀನು ಕರೆಯಬೇಡ. ಡಿಸೆಂಬರ್ ಕೊನೆ ವಾರದಾಗ MLA ಎಲೆಕ್ಷನ್ ಫಿಕ್ಸ್ ಆಗೈತಂತಲ್ರಿ ಅಪ್ಪ. ಹಾಗಾದ್ರೆ ನನ್ನ ಎದುರಾಳಿಯಾಗಿ ಯಾರು ಗೆಲ್ತಾರೆ? ಶ್ಯಾಮ್ ಸುಂದರ್ ಅಂತ್ರಿ. ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಲೇಬಾರದು. ಯಾಕೆ ದನಿ ನಿನ್ನ ಸ್ಟೇಜ್ ಕೆಲಸ ನಿಲ್ಲಿಸಿ ಆ ಸುಂದರನ ಹಣೆಗೆ ಕುಂಕುಮ ಗುರುತಿಸಿ ಆಯ್ತು ದನಿ. ತೇಜೋಮನದಲ್ಲಿ ನೀವೇ ಗಂಡಾಗಿ ಮೆರೆಯುವಾಗ ನಿಮ್ಮೆದೆ ತಟ್ಟುವ ಗಂಡು ಇನ್ನೂ ಉಳಿಯಬಾರದು. ವೀರ ಬಲವನ್ನು ಹೊಂದಿರುವ ಈ ವಜ್ರಗಿರಿಯ ಕೈ ಚಳಕಕ್ಕೆ ಆ ಪುರಕಣ್ಣನಿ ಪಾತಾಳದಲ್ಲಿ ಎವಿದು ಕುಳಿತರುವ ಅವನನ್ನು ಸರ್ಪವಾಗಿ ಸುತ್ತಿದ್ದರುವೆ. ನಿನ್ನ ಮಾತಿಗೆ ಮೆಚ್ಚಿಕೊಂಡೆ. ನಿನ್ನಂತ ಬಲ ಛಲ ನನ್ನ ತಮ್ಮನಿಗಿದ್ದಿದ್ರೆ ಏ ನಾಡನ್ನಾಳೆ ಒತ್ತರೆ ನಾನೇ ಆಗ್ಬಿಟ್ಟಿದ್ದೆ. ನಿಮಗೇಕೆ ಆ ಭೀತಿ ಆವರಿಸಿದೆ? ಆ ನಿಮ್ಮ ಚಂಡನಾದರೂ ಈ ನಿಮ್ಮ ತಮ್ಮ ಈ ನಾಡಿನ ಹತ್ತಟ್ಟೆಯನ್ನು ನಿಮ್ಮ ಕೈಗೆ ತಲುಪಿಸಿ ಬಿಡುತ್ತಾನೆ. ಖಂಡಿತವಾಗ್ಲೂ ಹೇಳಿಕೊಳ್ಳದ ಮಾತು ಇಲ್ಲ ಈ ಗಿರಿಧರನ ಚರಿತ್ರೆಯಲ್ಲಿ. ಈ ಹಠಯೋಗಿ ಕೆಳಗೈದು ನಿಂತರೆ ಕತ್ತಿ ಕಟಾರಿ ಹಿಡಿದ ಇವರೆಲ್ಲರೂ ಶರಣಾಗಿ ಬಂದು ಬೀಳುತ್ತಾರೆ ನನ್ನಡಿಯ ದಾವರಿಯಲ್ಲಿ. ಅಂದಾಗ ಮುಂಬರುವ ರಾತ್ರಿಯಲ್ಲಿ ಆ ಸುಂದರನ ಪ್ರಾಣ ಕ್ರಾಂತಿ ಮಾಡಿ ಮೈತ್ರಿಯಾಗಿರುವ ಸರ್ಕಾರವನ್ನು ಸಡಿಲಿಸಿ ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ನಿಮ್ಮನ್ನೇ ಮಾಡ್ತೀನಿ. ಓಕೆ? ಕನಸು ಮನಸ್ಸಿನಲ್ಲೂ ಕಂಡರಿಯದ ಮುಖ್ಯಮಂತ್ರಿ ಪಟ್ಟ ದಿಟ್ಟವಾಗಿ ನನ್ನ ಕೈ ಸೇರಿದರೆ ಸೇಡಿನ ರಕ್ತಕ್ಕಾಗಿ ಕಾತ್ತರಿಸಿ ಎಸೆದುಕೊಳ್ಳುತ್ತಿರುವ ಈ ರಾಜ್ಯವರ್ಮ ವೀರ ಶಿವೋತ್ಸವನ್ನೇ ನಗುತ್ತಾನೆ.
ಅವಾಗ ಮುಂದೆ ಬಂದು ನಿಲ್ಲುವುದು ಯಮಪೂರ. ಯಾರೇ? ವೈರಿಗಳಿಗೆ ವೈರಿಗಳಿಗೆ. ಹಲೋ ಹಲೋ ಧನ್ಯಾರ್ರಿ ಅದ ಕೊಡ್ತೇನೆ ಫೋನ್ರಿ. ಹಲೋ, ನಾನು ರಾಜ್ಯವರ್ಮ. ಏನು? ನನ್ನ ಗೋಡೌನಿಗೆ ಬರುತ್ತಿರುವ ಕಂಟ್ರೋಲ್ ಕಾರಣ ಬೀರ ಹಿಡಿದು ಹಾಕಿದನೆ. ಏನು ಸಣ್ಣ ಕೇವಲ ಒಬ್ಬ ತಿರುಕನಿಗೆ ಹೆದರಿ ನನಗೆ ಫೋನ್ ಮಾಡ್ತೀಯಾ? ಆ ಗಾಡಿ ನಿಲ್ಲಿಸಿದಾಗ ಅವನನ್ನು ಅಲ್ಲೇ ಸುಟ್ಟ ಹಾಕುತ್ತಲೇ ನಿನಗೆ ಗಾಡಿ. ಏನು? ಸಬ್ ಇನ್ಸ್ಪೆಕ್ಟರ್ ಸಮೇತ ಬಂದಿದ್ದ? ಬರ್ಲಿ ಬರ್ಲಿ, ಅವ್ರಿಗೆ ಏನ್ ಮಾಡ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತು. ಬೇಗ ಹೇಳಿ ಇನ್ಸ್ಪೆಕ್ಟರ್ ಯಾರು ಅಂತ. ನಮ್ಮೂರಲ್ಲಿ ಅವಿತ್ತು ಬೇಡ, JCB ಸೂರ್ಯ. JCB ಸೂರ್ಯ, ಆ JCB ಅಂತ ಸೊಂಡಿ ಮುಂದೆ ಮಾಡಲು ಬಂದರೆ ಇನ್ನು ಸೊಂಡಿಯನ್ನೇ ತೆಗೆದು ಬಿಡುವೆ. ಅವಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಇಲ್ಲ ತಮ್ಮ. ಹಾಗಂತೆ ನೀನೀಗಲೇ ಹೋಗಿ ಅವನ ರೊಂಡವನ್ನು ಚೆಂದಾಡಿ ಅವನ ಹೆಂಡತಿಯನ್ನು ನಿನ್ನ ಹೆಗಲ ಮೇಲೆ ತಂದು ನನ್ನ ಹೊಂಡದ ಮನೆಗೆ ಹಾಕು. ಅವಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಇಲ್ಲ ತಮ್ಮ. ಸಾವುಕಾರ ಜಿಗದಾಡ್ಬೇಡ, ಈ ಕಾಳ ನರಿಗಳನ್ನು ನಂಬಿಕೊಂಡು ಆ ಸತ್ಯ ಹೆಚ್ಚಿನ ಇನ್ಸ್ಪೆಕ್ಟರ್ ರುಂಡ ತೆಗೆಯೋ ಗಂಡು ಈ ಭೂಮಿ ಮೇಲೆ ಇನ್ನು ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಂದು ವೇಳೆ ಆ ತಾಕತ್ತು ನಿಮ್ಮಲ್ಲಿದ್ದರೆ ಅವನ ಹೆಸರು ಅವನ ಹೆಂಡತಿಯ ಶೀಲ. ಯಾಕಂದ್ರೆ ಇನ್ನೊಮ್ಮೆ ಅವನ ಹೆಸರು ಎತ್ತಿದ ಕತ್ತೆಗಳ ರುಂಡವನ್ನು ಕತ್ತರಿಸಿ ಮಾತಾಯಿಯ ಪಾದಕ್ಕೆ ಹಾಕಿ ಬಿಡ್ತೇನೆ. ಗಂಡಸಾಯಿ ಮುಂದಕ್ಕೆ ಬೆಂಕಿ ಈ ಬೆಂಕಿ ಜೊತೆ ಸರಸಾಡ್ಲು ಹೋದ್ರೆ ಇದು ಬಂಡೆಗಲ್ಲು. ನಿನ್ನ ತಲೆ ಗಟ್ಟಿದೆ ಅಂದ, ನಿನ್ನ ತಲೆ ಈ ಬಂಡಿಗಲ್ಲಿ ಹಾಡ್ಲಿಕ್ಕೆ ಹೋದ್ರೆ ನಿನ್ನ ತಲೆ ಪುಡಿ 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 ಆಗಿ ಹೋಗುತ್ತಲೇ. ಇವು ಮೊದಲೇ ಒಂದು ತಿಮಂಗಲಿದ್ದಂಗ, ಅಂದ್ರೆ ಕೊರಿಕಾಲನ್ನು ಸೊಪ್ಪಿದ್ದಂಗ ಕಚ್ಚಿದ ರಕ್ತ ಸಾಯುವುದಲ್ಲೇ ಬಿಟ್ಟು ಸತ್ತು ಹೋಗ್ತಲೇ ಬೀಳು. ಒಂದು ಬಂಡೆಗಲ್ಲನ್ನು ಸೀಳಲಿಕ್ಕೆ ಬರೇ ಒಂದು ಡೈಮಂಡ್ ಸಾಕಲೇ. ಈ ಬೀರಿನ ತಲೆ ಅಂದ್ರೆ ಒಂದು ಡೈಮಂಡ್ ಇದ್ದಂಗಲೇ. ಮಾಡ್ಬೇಕಾದ್ರೆ ಸಮುದ್ರ ಎದಬೇಕಲೇ ತಿಮಿಂಗಲಿಕ್ಕ ನೀರು ಬಂದ ಸಾಕಲೇ. ಏ ರಾಜವರ್ಮ, ನಿಮ್ಮಂತ ರಕ್ತವನ್ನು ಬಂಡು ಹೇರಲು ಬಂದ ಈ ಗಂಡಗೆಯ ಬೀರ. ಏ ರಾಜವರ್ಮ, ಈ ಬೀರ ಒಂದು ವಾರಲ್ಲಿ ಊರಿಲ್ಲ ಅಂತ ತಿಳಿದು ನಮ್ಮ ಮಾವನವರಿಗೆ ತಿಳಿದರೆ ಇಂಥ ಹಲ್ಕಾ ಕೆಲಸ ಮಾಡಕತ್ತಿದ್ರಲ್ಲ. ನಿಮ್ಮ ಮನಕ್ಕೆ ಸರ್ಕಾರ ಬಡವರಿಗಾಗಿ ಸರ್ಕಾರ ಒದಗಿಸಿದ ಕಂಟ್ರೋಲ್ ಎತ್ತಿ ನಿಮ್ಮ ಗೋಡಾವರ ತುಂಬಿಕೊಟ್ಟಿರಲ್ಲೇ. ಬಡವರ ಅನ್ನಕ್ಕೆ ಕಣ್ಣು ಹಾಕುವ ನಿಮ್ಮಂತ ಕೊಂಡಿಗಳು ಕತ್ತರಿಸಲಿಕ್ಕೆ ಬಂಡನಾಗಿ ಬಂದಿರ್ತಾನೆ ಈ ಬೀರ. ಅದನ್ನು ಕೇಳಲು ಯಾರೇ? ಬಡವರ ನಿಜ ಸತ್ಯಕ್ಕಾಗಿ ಹೋರಾಡುತ್ತಿರುವ ನಿಮ್ಮಂತ ಶ್ರೀಮಂತರ ಕಡು ವೈರಿ. ಏ ರಾಜವರ್ಮ,
ಅಧಿಕಾರಕ್ಕೆ ತುತ್ತಾಗಿ ಜನಜಂಗುಳಿ ಹೋಗುತ್ತಿರುವಾಗ ಇಂತಹ ಕೆಲಸ ಮಾಡ್ತಿರಲ್ಲ, ನಿಮ್ಮನ್ನ 3 ಮಂದಿ ಕೈಗಳನ್ನೇ ಕತ್ತರಿಸಿ ಹಾಕಬೇಕಾಗುತ್ತದೆ. ಯಾರಿಗೆ ಮಾತಾಡ್ತಾ ಇದ್ದೀನಂತ ಚೆನ್ನಾಗಿ ಬಗಳು. ನಾನು ಡಿಸ್ಟಿಕ್ ಅಲ್ಲ, ಸೆಂಟ್ರಲ್ ರೌಡಿ ಇದ್ದೀನಿ. ಈ ರೌಡಿ ನಿನ್ನ ಮುಗಿಸಬೇಕಂದರೆ 1 ಸೆಕೆಂಡ್ ಸಾಕು. ನಿನ್ನ ಪ್ರಾಣವೆಂಬ ಪಕ್ಷಿ ಯಮನ ಪಾದ ಸೇರುತ್ತೆ. ಹೇಗಿರಲ್ಲ ನಿಂತ ದೊಡ್ಡ ಬಾದಿ ಹೆದರವನಲ್ಲೇ ಈ ತೀರ. ಸತ್ಯದ ಮಾತಿಗೆ ನೀನಷ್ಟೇ ಯಾಕಲೇ, ನಿಮ್ಮಪ್ಪನಂತವರಿಗೂ ಇದೇ ಉತ್ತರ ಕೊಡ್ತೀನಿ. ಕುರಿ ಹಾಲು ಕುಡುದ ನಿನಗೆ ಇಷ್ಟಿರ್ಬೇಕಾದ್ರ ಕಾಡ್ನ್ಯಾಗ ಬೆಳೆದ ಹುಲಿ ಹಾಲು ಕುಡಿದ್ ನನಗೆ ಎಷ್ಟಿರ್ಬಾರ್ದು. ತಡ್ರಿ ಗಿರಿಯಣ್ಣ, ಸ್ವಲ್ಪ ತಡಿಲ್ಲ. ಈಗಲೇ ಇವನ ಕತೆ ಮುಗಿಸಿ ನಮಗೆಲ್ಲ ವ್ಯತ್ಯಯ ಮಾಡಬಾರ್ರಿ, ಸ್ವಲ್ಪ ತಡ್ರಿ ಅಪ್ಪ. ಓಲೆ ಬದುಕಿ ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಇರದಿದ್ದರೆ ನನಗೆ ಜೀವದಾನ? ನಿತ್ಯ ಸತ್ಯಕ್ಕಾಗಿ ಹೋರಾಡ್ತೇವನಿಗೆ ನಿಮ್ಮಂತ ಕುತ್ತಗಳಿಗೆ ಎಷ್ಟೋ ಜನ್ಮದಾನ ಮಾಡಿದ್ದೀನಿ. ಲೇಗಿರಿದರು ನಮ್ಮ ಮಾವನಿಗೆ ತಿಳಿಸದೆ ಇಂಥ ಕೆಲಸ ಮಾಡಿದಿರಲ್ಲ, ನಿಮಗೆ ಇದೊಂದು ಸಲ ತಿದ್ದಿ ಬುದ್ಧಿ ಹೇಳಲು ಬಂದಿರುವೆ. ಇದನ್ನೇ ನೀವು ಮುಂದುವರಿಸಿಕೊಂಡು ಹೋದರೆ ನಿಮ್ಮ 3 ಮಂದಿಗೆ ಯಮಪುರ ಖಂಡಿತ ತೋರಿಸ್ತೇನೆ. ಬರ್ತಿರ್ರೆ ಬೀರ ಕೊಡ್ಲಿನ. ಇವನು ಹೆಂಗ್ ಸಾರ್ಲಿ ಬಿಟ್ರಿ ನಿಮ್ ತಲೆ ಕಾಲ್ ಪಟ್ರ ಸಿಗೋದು ಕೆಲಸ ಆಯ್ತ್ರಿ. ಅದಕ್ಕೆ ಅವನು ಕಟ್ಟಿ ಮುಗಿಸುವಂತ ಅವನ ಪ್ಲಾನ್ ಮಾಡಿ ಬನ್ರಿ ಇಲ್ಲಿ ಹೇಳ್ತೀನಿ. ಐಡಿಯಾ, ಇದಕ್ಕಿಂತ ವೆರಿ ಗುಡ್ ಐಡಿಯಾ ಅಲ್ಲಿ ಹೇಳ್ತೀನಿ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಮಂಜ ಇದ್ಯಾವ್ದಲ್ಲ ಪೀಸ ಹಂಗಂದಾಡ್ಲಿ ಅಪ್ಪ. ಈ ಮನೆ ಅವಾರವ್ರ ನಿಮ್ಮ ಕಣ್ಣಿಗೆ ನಾನು ಹೇಗೋ ಕಾಣಿಸ್ತಾ ಇದ್ದೀನಿ? ಬಾಯಿ ಮಾಲಾಶ್ರೀ ಕಂಡಂಗ ಕಾಣತೈತಿ. ಹಿಂಗ ತೆಗಂಗಾರ ಅವಾರ ಅದಾರೇನ್ರಿ? ನಿಮ್ಗೆ ನಾನು ಹೇಗೋ ಕಾಣಿಸ್ತಾ ಇದ್ದೀನಿ? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಯಾರೋ ನೀವು ಉಡಾಡ್ರ? ಆ ಪಂಚಾಯತಿ ಪ್ರವೀಣ ಸಂಜೆ ಮಂಜೆ ಅಂತ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಪ್ಪಾರು ನಿಮ್ ಬಚ್ಚಲಕ ನಳ ಕಲೆಕ್ಷನ್ ಮಾಡಾಕ್ ಕಳಿಸ್ಯಾರ ನನ್ನ. ಇವ್ರು ನಳ ಕಲೆಕ್ಷನ್ ಮಾಡಿ ಹೋದಿಂದ ನಿಮ್ ಬೆಡ್ರೂಮಿಗೆ ವೈರ್ ಕಲೆಕ್ಷನ್ ಮಾಡಿ ಬಾ ಅಂತ ಹೇಳಿದಾರ ನಮಗ್ರಿ. ಹಾಗಾದ್ರೆ ನನ್ನ ಟ್ಯಾಂಕಿಗೆ ನಳ ಕೂಡಿಸಿ ನೀರ್ ಸರಿಯಾಗಿ ಸಪ್ಲೈ ಬಿಡಿ. ನೋಡು, ಕರೆಂಟ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡು. ನನ್ನ ರೂಮ್ ಒಳಗಡೆ ಹೋಗಿ ಸುರಕ್ಷಿತವಾಗಿ ನಿಮ್ಮ ಟ್ಯಾಂಕಿ ಪೈಪ್ ನಳ ಕಲೆಕ್ಷನ್ ಮಾಡಿ ವಾಲ್ ಕ್ಯಾಪ್ ಪಡೆದು ಬರ್ತಾನೆ. ನಾವು ಇವ್ರ ಸುರಕ್ಷಿತವಾಗಿ ವಾಲ್ ಕುಣಿಸಿದ ಮೇಲೆ ನಿಮ್ ಬೆಡ್ರೂಮಿಗೆ ಸುರಕ್ಷಿತವಾಗಿ ಸದಸ್ಯರು ವೈರಿಂಗ್ ಮಾಡಿ ಬಲವಾಸ್ತು ಕೊಡ್ತಾರೆ. ಅದು ಏನ್ ಮಾಡ್ತಿರೋ ಮಾಡ್ತಾಯಿ ಹೋಗ್ರಿ, ಒಳಗಡೆ ಹೋಗ್ರಿ.
ಎಲ್ಲಿಗೆ ಹೊರಟಿದೆಯೇ? ಅಮ್ಮ, ಇವತ್ತು ಶನಿವಾರ, ಕಾರ್ತಿಕ ಮಾಸಂದು ಕೊನೆ ಶನಿವಾರ ಅಲ್ವಾ? ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಏನೇ ಮೈಮಾಲಿ, ನಾನು ದಿನಾಲು ನೋಡ್ತಾ ಇದ್ದೀನಿ ದೇವ್ರು ದೇವ್ರು ಅಂತ ದೇವ್ರ ಸೇವೆ ಮಾಡಿದ್ರೆ ಇಲ್ಲಿ ನನ್ನ ಏನಮ್ಮ, ನಾನು ನಿನ್ನ ಸೇವೆ ಮಾಡ್ಬೇಕಾ? ನಾನೇ ಮರೆಯ ಧರ್ಮ ದೇವತೆ ಅಂದಾಗ ನಾನಿನ್ನ ಪಾದ ಸೇವೆ ಮಾಡೋದಂದ್ರೆ ಅದು ಮಹಾ ಪಾಪ ಅಲ್ವಾ? ಏನೇ ಮಗಳೇ, ಇನ್ನು ಮುಂದೆ ನಾನು ಕೈ ಎತ್ತಿ ಹಾಕಿದ ಅನ್ನವನ್ನು ತಿಂದು ಬೀಳುವ ನಾಯಿ ನೀನು. ಇನ್ನೊಂದು ಸಾರಿ ಏನಾದ್ರೂ ಎದುರು ಉತ್ತರ ಕೊಟ್ರೆ ಈ ಮನೆಯಲ್ಲಿ ನೀನು ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ. ಏನೇ ಹೇಳಿದೆ? ನೀನೊಬ್ಬಳೆ ಶ್ರೀರಾಮಚಂದ್ರ ನಾನೇನು ಹಾಗೆ ಓಡಿ ಬಂದ ಬಿಡಾಡಿ ಅಂತ ತಿಳಿದಿದ್ದೇನೆ. ಮರ್ಯಾದಿಂದ ಹೇಳ್ತಾ ಇದ್ದೀನಿ. ನನ್ನ ಕಾಲ್ ಹಿಡಿದು ನನ್ನ ಪಾದ ಸೇವೆ ಮಾಡ. ಆಯ್ತಪ್ಪ, ಮೊದಲು ದೇವರ ಸೇವೆ ಮಾಡ್ತೀನಿ, ನಂತರ ನಿನ್ನ ಪಾದ ಸೇವೆ ಮಾಡ್ತೀನಿ. ಏನೇ ಮಳ್ಳಿ, ಪದೇ ಪದೇ ನಾನು ಎಷ್ಟು ಹೇಳಿದ್ರು ಮತ್ತೆ ದೇವರ ಸೇವೆ ಅಂತ ಹೇಳ್ತಾ ಇದ್ದೇನೆ. ಮೊದಲು ನನ್ನ ಕಾಲು ಹಿಡಿ, ಆಮೇಲೆ ನಿನ್ನ ದೇವರ ಸೇವೆ. ಏನಪ್ಪ ಮಾರುತೇಶ್ವರ, ಏನು ನಿನ್ನ ಲೀಲೆ? ಶ್ರುತಿ ಇಡೀ ದಿನದಲ್ಲಿ ನಿನ್ನ ಪುರಾಣವೇ ನೀನು ಅಂತ ಹೇಳ್ತಾ ಇದ್ದೆ. ಆದ್ರೆ ಇಂದು ನಿನ್ನ ದೇವಸ್ಥಾನಕ್ಕೆ ಹೊರಟಿರುವಾಗ ಈ ನಾರಿ ಅಡ್ಡ ಆಗ್ತಾ ಇದ್ದಾರೆ. ಎಲ್ಲಿದೆ ಅಪ್ಪ ದೇವರೇ ನಿನ್ನ ಅದ್ಭುತ ಶಕ್ತಿ? ನನ್ನ ಪಾದ ಹೊರತು ಬೇರೆ ಮುಕ್ತಿ ಇಲ್ಲಪ್ಪ. ಆಯ್ತಪ್ಪ, ಶ್ರೀ ಅಖಂಡೇಶ್ವರನ ಸೇವೆ ನಿನ್ನ ಪಾದ ಸೇವೆ ಅಂತ ಮಾಡ್ತೀನಿ. ಅಕ್ಕ, ಏನಿದೆಯಲ್ಲ? ಧರ್ಮ ತುಂಬಿದ ಮನೆಯಲ್ಲಿ ನ್ಯಾಯ ದೇವತೆಯಾದ ನೀನು ಈ ಸೂರ್ಯ ಕಾಲಿಸುವುದೇ? ಏನೋ ಬಡವ, ಬಾಯಿಗೆ ಬಂದಂತೆ ಬೊಗಟೇನೋ ಬಿಕಾರಿ. ನೋಡು, ಇವಳು ಒಬ್ಬಳೆ ಧರ್ಮ ದೇವತೆ ಅಂತ ತಿಳಿದಿದ್ದೇನೋ? ಇವಳಿಗೆ ಎಷ್ಟು ಅಧಿಕಾರ ಇದೆಯೋ ಇವಳೆರಡರಷ್ಟು ಅಧಿಕಾರ ನನಗೂ ಈ ಮನೆಯಲ್ಲಿದೆ. ನನಗೆ ಪಾಠ ಕಲಿಸೋದಕ್ಕೆ ನೀನ್ಯಾರೋ? ನಾನು ಯಾರು? ನಿಮ್ಮ ಯಜಮಾನನ್ನ ಕೇಳೋಣ ಯಾರೆಂದು ಹೇಳುತ್ತಾನೆ. ಈ ಮನೆ ಯಜಮಾನರ ಅಳಿಯ. ಹುಚ್ಚ, ನೀನು ಯಜಮಾನರ ಅಳಿಯ ಅಲ್ಲ ಕಣೋ, ಅವರ ಸೇವಕ. ಅಂದಾಗ ಇಲ್ಲಿ ಮಣ್ಣಿನಾಗಿ ನಿಂತಿದ್ದಳಲ್ಲ ನಿನ್ನ ಅಕ್ಕ, ಇವಳು ನನ್ನ ಸೇವಕಿ. ಬಾಯಿ ಬಿಗಿ ಹಿಡಿದು ಮಾತನಾಡು, ಇಲ್ಲದಿದ್ದರೆ ಕಾದ ಕಬ್ಬಿನ ಸಲಾಕೆಯಿಂದಲೇ ಬಾಯಿಗೆ ಬೆರೆಯಲು ಬಿಡುತ್ತೇನೆ. ಅಧಿಕಾರಿ, ನನ್ನ ಬಾಯಿಗೆ ಬರ ಎಳೆಯುವ ಮುನ್ನ ಈ ಮನೆಯಲ್ಲಿ ನೀವಿಬ್ರು ಇರ್ತಿರೋ ಇಲ್ಲೋ ಅಂತ ವಿಚಾರ ಮಾಡು. ಏ ಶಾಂತ, ಏನೇ ನಿನ್ನ ತಮ್ಮ ಅಷ್ಟೆಲ್ಲ ಬಗುತ್ತಾ ಇದ್ರು ಅವ್ರ ಮಾತು ಕೇಳ್ಕೊಂತ ಹಾಗೆ ನಿಂತಿದ್ಯಲ್ಲೇ? ಸರಿಯಾಗಿ ಇವನಿಗೆ ಬುದ್ಧಿ ಹೇಳ್ತೀಯೋ ಅಥವಾ ನಾನೇ ಇವನ ಕುತ್ತಿಗೆಗೆ ಕೈ ಕೊಟ್ಟು ಹೊರಡೋಗ್ಬೇಕು? ಬೇಡಮ್ಮ, ನಾನು ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳ್ತೀನಿ. ಯಾಕಿದಮ್ಮ, ಯಾಕೆ ನನಗೆ ಅದು ಏನ್ ಹೇಳಿ ಇವ್ನು ಹೇಳು. ಯಾಕೆ ರೀತಿ ಮಾಡ್ತಿದೆ? ನೋಡಪ್ಪ, ಈ ರೀತಿ ಮಾಡೋದು ಸರಿಯಲ್ಲ. ಅವಳ ಪಾದ ಸೇವೆ ಮಾಡುವುದು ಅದು ನನ್ನ ಪ್ರಾರಂಭ ಕರ್ಮವಾಗಿದೆ. ಅಕ್ಕ, ಈ ನಿನ್ನ ಮಾತು ಸರಿಯಲ್ಲ. ದೇವತೆಯಾದ ನೀನು ಧರ್ಮ ತುಂಬಿದಲ್ಲಿ ನ್ಯಾಯ ಹೇಳುವ ಈ ಮನೆಗೆ ಕುಲಂಕರಿಯಾಗಿ ಬಂದಿರುವ ಈ ಸೂರ್ಯ ಕಥೆಯನ್ನು ಮುಗಿಸಿ ಬಿಡುತ್ತೇನೆ. ಸರಿಯಾದ ಸಮಯಕ್ಕೆ ಬಂದ್ರಿ, ಇಲ್ಲ ಅಂದ್ರೆ ಈ ನಿನ್ನ ಅಳಿಯ ನನ್ನನ್ನು ಕೊಂದೇ ಬಿಡ್ತಿದ್ರಿ. ಏ ವೀರ, ನೀನ್ ಯಾರ ಮೇಲೆ ಕೈ ಮಾಡ್ತದ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ನನ್ನ ಅಕ್ಕ ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ, ಯೌವನ, ಸಿರಿತನದ ಆಸೆಗಾಗಿ ಮೆಚ್ಚಿ ಬಂದವನಷ್ಟೇ. ಸ್ವಾಮಿ, ಏನಿದೆಲ್ಲ? ಇದೇ ಮಾತನ್ನು
ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ತೋರಿಸಿಕೊಡುವ ದೇವರ ಬಾಯಿಂದ ಇಂಥ ಶಬ್ದವೇ ಈಗಂದ ಮಾತನ್ನು ಬೇರೆ ಯಾವ ನಾಯಿ ನನ್ನ ಮಗನೇನಾದರೂ ಅಂತಿದ್ದರೆ ಎಷ್ಟೊತ್ತಿಗೆ ಅವನ ರುಂಡ ಮುಂಡಗಳನ್ನು ಕತ್ತರಿಸಿ ಹಾಕಿ ಆ ತಿಂಬುವ ರಕ್ತಗಳನ್ನೇ ಕುಡಿದು ಬಿಡುತ್ತಿದ್ದೆ. ಆದ್ರೆ ಮಹಾ ಈ ನಾಡಿನ ದೇವತೆ ನುಡಿದೈತಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಮೊಚ್ಚಲೆ ಬಾಯಿನ ನನ್ನ ಮನೆ ಅನ್ನ ತಿಂದು ನನಗೆ ಉತ್ತರ ಕೊಡ್ತೀಯಾ? ನಾನಾವತ್ತೆ ಇವಳನ್ನು ನಕ್ಕಂತದೆ ಹೇಳಿದ್ದಿಲ್ಲವೇ ನಿನಗೆ? ಅದನ್ನು ಮರೆತು ಆ ರವಿರಾಜ್ಯವರ ಇವಳ ಮೇಲೆ ಕೈ ಮಾಡಿದ್ದಲ್ಲದೆ ಆ ರವಿರಾಜ್ಯವರ ಮರ ಗಾಡಿ ಹಿಡಿದಿದೆ ಯಾಕೆ? ನಿನ್ನ ಮೈಯನ ಸೊತ್ತು ಅಥವಾ ನಾನು ಕಟ್ಟಿರುವ ಸಲಿಗೆನ ನನ್ನ ಮಕ್ಕಳು ಬಡವರಿಗಾಗಿ ಒದಗಿಸಿದ ಕಂಟ್ರೋಲ್ ಕಾಲನ್ನೇ ಎತ್ತಿ ಹಾಕಿ ಬಡವರ ಪಾಲಿಗೆ ಮೆತ್ತವಾಗಿ ಮರಿತಾ ಇದ್ದರು. ಅಂತವರನ್ನ ರಕ್ತದ ರಹಿತವಾಗಿ ಕತ್ತರಿಸಿ ಹಾಕಿ ಬಡ ಜನರ ಅನ್ನವನ್ನು ಅವರಿಗೆ ಅರ್ಪಿಸಬೇಕೆಂದು ಅಲ್ಲದೆ ನೀನು ನ್ಯಾಯ ದೇವತೆಯ ಸ್ಥಾನದಲ್ಲಿರುವುದರಿಂದ ನಿನ್ನ ಮಾನ ಹೋಗಬಾರದೆಂದು ತಿಳಿದು ಆ ಕೆಲಸ ಮಾಡಿ ಬಂದೆ. ಇಂದು ಧರ್ಮ ದೇವತೆಯಾದ ನನ್ನ ಅಕ್ಕನ ಕೈಯಿಂದ ಯಾವುದೋ ತಿಪ್ಪೆಯಲ್ಲಿ ಬಿದ್ದವರನ್ನು ತಂದು ನನ್ನ ಅಕ್ಕನನ್ನ ಕಾಲೊತ್ತಿ ಸಿಗುತ್ತಲ್ಲ ಇವಳೇನು ಮಾಡಬೇಕು ಹೇಳಲ್ಲ. ಅದನ್ನೆಲ್ಲ ಹೇಳೋದಕ್ಕೆ ನಾನಿದ್ದೇನೆ, ನೀನಲ್ಲ. ನೀನು ನನ್ನ ಬರೀ ಸೇವಕನಷ್ಟೇ. ಏನೇ ಶಾಂತ, ನಿನ್ನ ತಮ್ಮ ಬಗೋತಾ ಇದ್ದಾನೆ, ಅವನ ಬೋರಸೊತ್ತನ ನೋಡುತ್ತಾ ಇದ್ದೆ. ಎತ್ತಿ ಬುದ್ಧಿ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಇಲ್ಲ ನೀನು ನನ್ನ ಮನೆಯಿಂದ ಆಚೆ ಹೊರಗೆ ಹೋಗ್ತೀಯೋ? ಸ್ವಾಮಿ, ನೀವಂದ್ರೆ ನನ್ನ ಪ್ರಾಣ. ಅದಲ್ಲದೆ ನಿಮಗೆ ಎದುರುತ್ರ ಕೊಡುವಷ್ಟು ದೊಡ್ಡವಳು ನಾನಲ್ಲದೆ. ಈ ರೀತಿ ಹಠ ಹಿಡಿಯುವುದು ಸರಿಯಲ್ಲಪ್ಪ ಸ್ವಾಮಿ. ಇದೊಂದು ಸಾರಿ ನನ್ನ ತಮ್ಮನನ್ನು ಕ್ಷಮಿಸ್ಬಿಡಿ. ಏನ್ ಹೇಳ್ತೀವೋ ನೀನೇ ಹೇಳು. ನೋಡುತ್ತಮ್ಮ, ಈ ರೀತಿ ಹಠ ಹಿಡಿದು ಸರಿಯಲ್ಲ. ಯಾಕಂದ್ರೆ ನಾವೀಗ ವಿಷ ಸರ್ಪದ ನೆರಳಿನಲ್ಲಿದ್ದೇವೆ. ಆ ವಿಷ ಸರ್ಪ ಕಚ್ಚುತ್ತದೆ ಅಂತ ನಾವು ದೂರ ಹೋದ್ರೆ ಬಿಸಿಲಿನ ತಾಪಕ್ಕೆ ಸತ್ತು ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಒಂದು ಹೆಣ್ಣು ತನ್ನ ಗಂಡನ ಮನೆಯಲ್ಲಿರುವುದೇ ಕ್ಷೇಮ. ಎಂತ ಕಷ್ಟಗಳು ಬಂದ್ರು ನಾವು ಸಹಿಸಿಕೊಂಡು ಹೋಗಲೇಬೇಕು. ತಮ್ಮ, ಇದೊಂದು ಸಾರಿ ಎಲ್ಲವನ್ನು ನೀನು ಮರೆತು ಬಿಡಬೇಕು. ಆಯ್ತಕ್ಕ, ಆಯ್ತು. ನಿನ್ನ ಸಲುವಾಗಿ ಈ ಪರ್ವತವನ್ನೇ ಹೊತ್ತು ನಿಲ್ಲಂದರೂ ನಿಲ್ಲುತ್ತೇನೆ ಅಕ್ಕ, ನಿಲ್ಲುತ್ತೇನೆ. ಇರಲಿ ಬೀರಾ. ಭಾಷಾತ ಮನೆಗೆ ರವಿರಾಜ ಅವ್ರ ಮರು ಬೀಗರು ಬರ್ತಾರ, ಅವಾಗೆಲ್ಲ ಬೇಗನೆ ಕಾಫಿ ಟೀ ರೆಡಿ ಮಾಡ್ಬಿಡು. ಬೀರಾ, ನೀನು ಹೋಗು. ಆಯ್ತು ಸ್ವಾಮಿ. ಅಂತೂ ನಾನು ನಿನಗೆ ಮಾತು ಕೊಟ್ಟ ಪ್ರಕಾರ ನಮ್ಮ ಕಾರ್ಯವೆಲ್ಲ ಸಫಲವಾಯ್ತಲ್ಲ? ರೀ, ಅದೆಲ್ಲ ಹೋಗ್ಬಿಡ್ರಿ. ಅಲ್ಲರಿ, ನನ್ನ ಹೆಸರಿಗೆ ತೋಟದ ಮನೆ, ತೋಟದ ಹೊಲ, 10 ತೊಲಿ ತಾಳಿ ಮಾಡ್ಕೊಂಡು ಬರ್ತೀನಿ ಅಂದಿದ್ರಲ್ರಿ. ಎಲ್ಲಿದೆ ರೀ ಅದೆಲ್ಲ? ನನ್ನ ಕೈ ಹಿಡಿದು ನೀನು ಸುಖಕರವಾಗಿರ್ಬೇಕಂತ ಎಲ್ಲರ ಅಡಿಯಲ್ಲೇ ತಂದಿದ್ದೇನೆ. ಎಲ್ಲಿದೆ ತೋರಿಸ್ರಿ. ನಾ ಕೊಟ್ಟಿದ್ದು ನನಗಾರ ತೋರಿಸ್ರಿ. ನಿಮ್ಮಂತವ್ರ ಕೈ ಹಿಡಿಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನು ಏನೋ. ನೀವೇ ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಹಾಕ್ಬಿಡಿ. ಹೇಳ್ರಿ, ಇಲ್ಲೇ ಅದನ್ನ ಹೇಳ್ರಿ. ಹೇಗೆ ಕಾಣ್ತೀವಿ ಗೊತ್ತಾ? ಹೇಗ್ ಕಾಣಿಸ್ತಾ ಇದೀನಿ? ಶಿಲಾಪಾಲಿ ನಿನ್ನ ಯೌವನ ರೂಪ ನೋಡಿ ನೋಡಿ
ಆ 33 ಕೋಟಿ ದೇವರಂತರು ನಿನ್ನನ್ನು ಮೆಚ್ಚಿಕೊಳ್ಳುತ್ತಾರೆ. ನೀವು ಮೆಚ್ಕೊಂಡ್ರಲ್ಲ ನನಗಷ್ಟೇ ಸಾಕು. ಹಾಗಾದ್ರೆ ಇದಕ್ಕೆ ಈ ಬತ್ತಿ ಕೊಪ್ಪ ಅರ್ಪಣೆ ಮಾಡೋದು ತೋರ್ಲೆ. ಓಂ ಶ್ರೀ ಬಬಲಾದಿ ಸದಾಶಿವ ಮುತ್ಯ ಇದು ನಿನಗೆ ಅರ್ಪಿತ. ಓಂ ಶ್ರೀ ಮುರಳ ಅಡಿಲೆ ನನಗೊಂದು ದೇವರು ಇರಲಿ. ಓಂ ಶ್ರೀ ಕೆಲವಡಿ ರಂಗಾಯಣಮ ನಿನಗೆ ಮುಟ್ಟಿತು. ಓಂ ಶ್ರೀ ತವಗದ ಬಾಳೆ ಅಜ್ಜ ಇದೇ ನಿನಗೆ ಅರ್ಪಿತು. ನಮಗ ಮೂಡಿದು ಓಂ ಜಯ ಮಂಗಲಂ ಶಿವಂ ಪಾರ್ವತಿ ಹರ 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 ಮಾಡಿ ರೇ 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 ರಾ. ರೇ 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 ರಾ. ರೇ 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 ರಾ. ರೇ 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 ರಾ. ತರವನ್ನ ತಗಿ ನಿನ್ನ
ಮಾತಾಡ್ರಿ ಇವತ್ತು ಮಾಡ್ಕೊಂಡಿ ನಾನು ನೆನ್ರಿ ಏನಪ್ಪ ಹುಡುಗಿಯರ್ ಬಂದು ಈ ಕಡೆ ಬರ್ತೈತಲ್ಲ ಬಾರಿ ಹುಡುಗಿ ಹಳ್ಳಿ ಅಡಿಗೆ ಏನ ನಿನ್ನ ನಡಿಗೆ ಕೈತಾರಿ ತುಡಿಗೆ ನಾ ಶಿಷ್ಯಲ್ ಕೈ ಬಿಡ್ಲಿ ಅಪ್ಪ ನಿಂಗ ನಿಶೆಬಾಳಾಗೈತಿ ನಾನು ನಿಂತಿರುವುದು ಪ್ರೇಮಿಗಳ ಲೋಕವು ಗೊಂಬೆಗಳ ಲೋಕವು ನಾ ಕಾಣಿ ಆಹಾ ನಾನು ಕಾಡುತ್ತಿರುವೆ ಅದನ್ನು ಗಣೇಶ ಬಾ ನನ್ನ ರಂಬೆ ಹಳ್ಳಿ ಗೊಂಬೆ ನೀನಿನ್ನು ನೋಡಿದಾಗಲೆಲ್ಲ ಆಗ್ತೀವಿ ನನಗೆ ಹಗಲ ಕನಸು ಮನಸ್ಸು ನಾ ದಿನಾಲು ರಾತ್ರಿ ಕಾಣುವೆ ಕನಸು ನಾ ಹೆಣಸುವೆ ನಿನಗೆ ಮುತ್ತಿನ ಹೊರಸು ನಿನಗಾಗಿ ಹೆಣಸುವೆ ನಾ ಮುತ್ತಿನ ಹೊರಸು ಹೌದೇನ ನನ್ನ ಶಶಿ ಆ ಮನ್ಮಥರ ಬೀಸಿ ಶಿರಸು ನಾನಾಗುವೆ ನಿನ್ನ ಮನಸ್ಸು ನಾನಾಗುವೆ ನಿನಗೆ ಶಶಿ ಇಂಥದ ಯಾಕೆ ಕೊಡ್ತಿಲ್ಲ ಸಕ್ರಿ ಬೆಲ್ಲ ನೀ ತಡಿಬೇಡ ಹುಡುಕಕ್ಕೆ ನನಗಲ್ಲ ಬಾಗನ್ನಿ ಏನು ನಿನ್ನ ನೀಲವಾದ ಜಡೆ ಆ ಜಡೆ ತುಂಬ ದಿಢೀರ ಬಡದಾಡುವ ಆ ತೊಡೆ ನಾ ಕತ್ತು ಕಡದು ನೀವು ಅವನು ತುಟಿ ಕಡದ್ಯ ನಾ ಶಶಿ ಅಲ್ಲ ಕೈ ಬಿಡ್ಲಿ ಅಪ್ಪ ನಾ ಲೈಮನ್ ಸಂಜು ಮತ್ತ ನಾನು ವಾಟರ್ ಮನ್ ಮಂಜ ಯಾರಾದರೇನಾತು ಈ ಜಗವೆಲ್ಲ ಒಂದು ಸಂತೆ ಆ ಸಂತೆಯಲ್ಲಿ ಇಂದು ನೀ ಬಂದು ನಿಂತೆ ನಿನ್ನ ಹೆಸರೇಕೆ ಬದಲಿಸಿ ಹೇಳುವ ನನ್ನ ಕಾಂತಿ ಮೋಸ ಮಾಡಿ ನನ್ನ ಪ್ರೀತಿಗೆ ಮೋಸ ಮಾಡಿದೆ ಬಡವಾದ ನನ್ನ ಪಾಪಕ್ಕಾಗಿ ಬಡವಗಲಿ ನನ್ನ ಮನಸ ಸರಿಯಲ್ಲ ನನಗದು ಮದವಾಗಿರುತ್ತಿಲ್ಲ ನಂಬಿದ ಗೆಳೆಯನ ನಂಬಿಸಿ ಜೀವನ ಬಂದಲ್ಲ ಮೋಸಗಾತಿ ನನ್ನ ಪ್ರೀತಿಗೆ ಮೋಸ ಮಾಡಿದೆ ಬಡವಾದ ನನ್ನ ಪಾಪಕ್ಕಾಗಿ ಬಡವಗಲಿ ನನ್ನ ಮನಸ ಸರಿಯಲ್ಲ ನನಗದು
ನನ್ನಯ ಪ್ರೀತಿಗೆ ಬಾದಾಮಿ ಹುಡುಗಿ ಬಂದಿದ್ದೆ ಅದಕ್ಕ ಕೊಡಬೇಕಾಗ್ತೀಯ ಪ್ರೀತಿಯಪ್ಪ ಕಣ್ಣು ಕಡಿ ಹಾವಾದಾಗ ಮೋಸದ ನಾನು ನೀನು ಕೂಡೋನು ಕೂಡೋನು ಬದಾಮಿ ಹುಡುಗಿ ನೀವಲು ತೊಡಗಿ ಬದಾಮಿ ಹುಡುಗಿ ನೀವಲು ತೊಡಗಿ ಹಾಕಿದ ಕಪ್ಪನ ಮೀಡಿ ಪಾಪರ ಗಿರ್ಗೆಯ ಕಣ್ಣಾಗ
ಕಾಲೇಜ್ ಹೆಲ್ಲ ಬಾಬಾನೆ ಹೋಗೋದೆ ಏನಂಬಾರ ಹಗಲಿ ರಾತ್ರಿ ಮಾಡೋದೆ ಏನಂಬಾರ ಬುದ್ಧಿ ಉಳ್ದಾಗೆರೆ ಅಂಬಾರ ನೋಡಬಾರದು ಜಂಬಾರ ಬುದ್ಧಿ ಉಳ್ದಾಗೆರೆ ಅಂಬಾರ ನೋಡಬಾರದು ಜಂಬಾರ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಸಾಮ್ರಾಜ್ಯ ಹಿಂಗ್ಯಾಕ್ ತೆಕ್ಕಿ ಬಡ್ಕೊಂಡ್ ನಿಮ್ಮ ಅವ್ರು? ಪ್ರೇಮ ಹುಚ್ಚಿ ಹುಚ್ಚಿ ಬಡದಾಡಿ ಹಿಂಗ್ಯಾಕ ತೆಕ್ಕಿ ಬಡ್ಕೊಂಡ್ ನಿಂತಿರಿ ಎಲ್ಲಿ ಅಂತ ನಿಲ್ಲಿಸ್ಬೇಡ ನಿನ್ನ ಗಾಡಿ ಪ್ರೇಮ ಲೋಕ್ ಟಿಕೆಟ್ ಕೊಡ ಎಷ್ಟ್ ಕೊಡ್ಲಿ ಮ್ಯಾಲಿಂದ 2 ಕೊಡ ಬುಡ್ಕಿಂದ 1 ಕೊಡ ಯಾಕಲ ಮಂಜ ತಿಂದೆ ಅವ್ನು ಕೊಡಾಕ್ ಸಿಟ್ಟು ಬಂದ್ರ ನಂಗೆ ನಡಿಕಿಂದ ಕೊಡು ಏ ಅಪ್ಪ ನಾನು ಟಿಕೆಟ್ ಕೊಡಕ್ ಬಂದಿಲ್ಲ ಕೊಡ ಹೊತ್ತು ನೀರಿಗೆ ಬಂದಿನಿ ಕೊಡ ಹೊತ್ತು ನೀರಿಗೆ ಬಂದಿರುವ ನಾರಿ 3 ದಿನ ಆಯ್ತು ಕಾಯ್ದು ಕುಳಿತ ನಿನ್ನ ದಾರಿ ನೀ ಹಿಂದಕ್ಕೆ ತಿರುವಬೇಡ ನಿನ್ನ ಮಾರಿ ಯಾಕಲೆ ಮಂಜ ಎರಡೋ ಕಾಲ ಅದಲ್ ಬದಲ್ ಮಾಡ್ಲೇನು ಸಸಿ ನೀ ತಿಳ್ಕೋಬೇಡ ನನ್ನ ಮಾತು ತಪ್ಪ ನನ್ನ ಮದುವೆ ಆಗ್ತಾನಂತ ಒಪ್ಪ ನನಗಿನ್ನ ಆಗಿಲ್ಲ ಮೊಪ್ಪ ಇನ್ನ ನನಗೆ ಮೊಪ್ಪಾಗಿಲ್ಲ ಏನಮ್ಮಪ್ಪ ಆಗಿಲ್ಲ ನನ್ನ ಮಾರಿ ಆಗೈತಿ ಅಲ್ಲ ಸಾಕ. ಮಾತ್ರ ಕನಕನದಲ್ಲೂ ಕೇಸರಿ ಆಗೈತಿ ಲಗ್ನದ ತಗದ್ರ ಮುರಿತಿ ನಿಮ್ ಇಬ್ರದು ಸ್ವಂತ ನಿನ್ನ ಮಗ ನೋಡ್ಕೊಲಿ ಆಗೈತಿ ಹೊಳೆ ಕೊಡೋದು ಕೊಂಟ ನಾನು ಇದ್ದೀನಲ್ಲ ಹೋದ್ರು ಬಂತ ನಿನ್ನ ಮಗ ನೋಡ್ಕೊಯಪ್ಪ ಹೊಳೆ ಗಾಡಿ ಕಂಟಾಗೈತಿ ಅಲ್ಲೇ 3 ದಿನ ಓದ್ತಾರ ನೀರಿಲ್ಲ ಲೈಟ್ ಇಲ್ಲ ನಿಮ್ ಇಬ್ಬರಿಗೆ ಒಂದಿಟ್ಟು ಕಾಮನ್ ಸೆನ್ಸ್ ಇದೆಯಾ ಐತ್ಲ. ಅಲ್ಲ ಖಬರ್ ಐತನ ಅಂದೆ ಕವರ್ ಎಲ್ಲ ತವರು ಕಳಿಬೇಡ ಈ ನಿನ್ನ ಗಂಡಗೆ ಬರೋ ನೀರು ಬೆಟ್ಟ ಪೈಪ್ಲೈನ್ ಎಲ್ಲ ಪಡ್ ಹೊಡ್ಕೊಂಡು ಒದ್ದೆಣ್ಣಿ ಹಿಂದೆ ನಿಂತಾವ ಏ ಕುಡುಕ ಮೊದಲು ಬಿಡ ನೀ ಮಂದಿ ಮನೆ ತಿರುಗೋ ಸಡಕ ಅಲ್ಲೇ ನೀವು ವಾಟರ್ ಮ್ಯಾನ್ ನಿಂದ 1 ದಿನಾರ ನೀನು ನೋಡೋದ್ರಿಂದ ನನ್ನ ಕೊಡಕ 1 ಸಲಾರ ನೀರು ಬಿಟ್ಟ್ಯಾ ಆ ಶಕ್ತಿ ನಿನ್ನಲ್ಲಿ ಇಲ್ಲೇ ಇಲ್ಲ ಬಿಡು ನಿನ್ನ ಕೊಡಕ ನೀರು ಬಿಡ್ಬೇಕಂತ ಎಡಕ್ ಕಾರಿ ಓಡಿ ಬರ್ತಿದ್ಯಾ ಮಡಿಕೇರಿ ಅವ್ರು ಒಂದು ನಾಟಕ ಕಲ್ಸಕ್ ಕರ್ಕೊಂಡು ಹೋದ್ರ ಮಾತಾಡ್ರೋ ಮೂರು ಮಾತಾಡ್ರಿ ಮಸ್ತಿ ಮನಕ ಶಾಂತವರಕ ಕಟ್ಕೊಂಡ ಬಂದಾಳ ನನಗ ಮನಸಾಗ ಕಟ್ಟನೆ ಅಂದಾಳ ಮೈಸೂರಕ ಕಟ್ಟನೆ ಅಂದಾಳ ಸಿ ಇಲ್ಲಿ ಕೇಳಿಲ್ಲ ಇಬ್ರು ಜಗಳ ಮಾಡಬೇಡಿ ನನ್ನೊಂದು ಪ್ರಶ್ನೆ ಐತಿ ಅದಕ್ಕೆ ಯಾರು ಉತ್ತರ ಕೊಡ್ತಾರ ನೋಡ್ ಅವ್ರು ಹೇಳ್ತೀನಿ ಯಾರು ಬೇಕಾದ್ರೂ ಹೇಳ್ಬೋದು ಅದಕ್ಕೆ ನಾವು ತಪ್ಪು ತಡಿ, ನಾ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಗ್ಯಾರಂಟಿ ನಿಮ್ಮ ಊರನೇ ನಿಮ್ಮನ್ನ ಮದುವೆಕ್ಕಿಲ್ಲ ಹೇಳ್ತೀರಾ ಅದಕ್ಕೆ ತಪ್ಪು ಉತ್ತರ ಕೊಡ್ತೇವೆ ನಾವು ಹೇಳಿ ಹಂಗಾರ ಸುತ್ತಮುತ್ತ ಹಸಿರು ಕಾಡು ನಡುವೆ ಕರಿಯಾಗಿದೆ ಒಳಗೆ ನೋಡು ಕೆಂಪು ಕೋಟೆ ಕಾವಲಿಗುಂಟು ಕರಿಯ ಸೈನಿಕರು ಇವ್ರ ಮಿಲ್ಟ್ರಿ ಅವರ ಮಿಲ್ಟ್ರಿ ಅವ್ರ ಅಲ್ಲಲ್ಲಿ ಗುಡ್ಡದ ಇರಪ್ಪ ನಾನು ಹಿಡಿ ಪೊಲೀಸರ ಅಬ್ಬಬ್ಬ, ಅಲ್ಲ ಅಲ್ಲ ಕಲ್ಲಂಗಡಿ ಹಣ್ಣ ಅವ್ರ ಮಾತು ನಾನ್ ಗೆದ್ದಿಲ್ಲ ಅವ ಉತ್ತರ ಹೇಳಲ್ಲ ಅವ್ನು ಮಾಡ್ಕೋಬೇಕನ್ನ ಅಲ್ಲಪ್ಪ ನೀ ನಮ್ ತಮ್ಮಿದ್ದಲ್ಲ ಇವ ಯಾರು ಯಾರು ಬರ್ತಾವ ಇಲ್ಲಿ ಹಚ್ಚಿದ್ರ
ಯಾರು ಹಿಂಗೆ ಯಾರ್ಯಾರು ಬರ್ತಾರೋ ಏನಂತ ಹುಡುಗಿ ನಿನ್ ಗ್ಯಾರೇಜಿನ್ಯಾಗ ಅದನ್ನ ಆಡ್ಬೇಕ ಮಾವ ನಿನ್ನ ಗ್ಯಾರೇಜಿನ್ಯಾಗ ಬಿಡಲಿ ನನ್ನ ಗಾಡಿ ಮಾವ ನಿನ್ನ ಗ್ಯಾರೇಜಿನ್ಯಾಗ ಬಿಡಲಿ ನನ್ನ ಗಾಡಿ ಹೆಂಗೆಂಗರು ಆಗ್ತೈತಿ ಮನಸ ಎಲ್ಲಿ ಹೋಗೋಣ್ರಿ ಹೋಗೋಣ ನಡಿಯಪ್ಪ ನೀ ಸೈನ್ಯಾಗ ನಾ ಸ್ಟೇಜ್ ಗಾಡ್ಯಾಗ ಹೋಗ್ಬೇಕು ಹೋಗೋಣ ನೋಡಿ ಸ್ಟೇಜ್ ಗಾಡ್ಯಾಗ ಯಾರು ಬರ್ತಾರೋ ಈ ಮನ್ಯಾಗ ಕೇಳೋರು ಯಾರು ತಂಗಿ ತಗೊಳಕ್ಕೆ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ನಿನಗೇನು ಹೋಗೋಣ ನಡಿ ಹಳ್ಳದ ಸಂಧ್ಯಾಗ ಮುರುಗ ಮಾಡ್ತೀನಿ ಸಾಕ ನಾ ಹಡಕ್ಕಂದ್ರೆ ಹಡಕ್ ಆರಾಮ ಬಿಡ್ಲಿಲ್ಲ ಮತ್ ನಾನಿಲ್ಲ ಅದಕ್ಕೆ ತಲೆ ಮಾಡಿದೀನಿ. ನೀ ಯಾಕಾದಿ ಇವ್ರ ಮೇಲೆ ಸಿಟ್ಟು? ನಾ ಯಾಕಿಡ್ಲು ನಿಮ್ಮ ಓನ ನೀ ಇಟ್ಟಿದಿ ಖರೀದಿ ಇಟ್ಕೊಳ್ ಮೇಲೆ ಮನಸ್ಸ ಅಲ್ಲ. ಕಂಡಕ್ಟರ್ ಕೋಡ್ ಕಳ್ದ ಬೂಟ್ ಕಾಯ್ಕೆ ನೀರ್ ತಗೊಂಡ್ ಮನಿಗ್ ಬಾಂದ್ರ ಇವ್ರ ಜೋಡಿ ಕುಣಿಯಾಕ ಕುಂತಿ ನಿಮ್ಮ ಅವನ್ ಬೆಳಗ್ಗೆ ನಾಕೋಗಿ ಯಾವ್ದು ಆದ್ರು ಯಪ್ಪ ನಿನ್ ಚಸ್ಮಾ ಮೇಲೆ ನಾ ಹಾಡಿ ಕುಂದಿಲ್ಪ. ಬಾಯ್ ಬಾಯ್ ಟಾಟಾ. ಇವ್ರ ಜೋಡಿ ಏನ್ ಮತ್ತೆ ನಿಂಗ ತೆಕ್ಕೆ ಬಡೆಯಲ್ಲ ಕಾಲ ಕಳೆವರು ಅಕ್ಕ ತಂಗಿ ಎಂದು ಬಾಳೆಯವರು ತೆಕ್ಕೆ ಬಡೆಯಲ್ಲ ಕಾಲ
ಗಂಟೆ